ವೀರಭಾರತಿ ವ್ಯಾಯಾಮ ಶಾಲೆಯ ಪರವಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ನಾವು ನಮ್ಮ ಪತ್ರಿಕಾ ಗೋಷ್ಠಿಗಾಗಿ ನಾವು ಅವರನ್ನು ಸ್ವಾಗತ ಬಯಸ್ತಾ ಇದ್ದೇವೆ. ಈಗ ನಮ್ಮ ವೀರಭಾರತಿ ರಾಮಾಂಜನೇಯ ಮಂದಿರ ವೀರಭಾರತಿ ವ್ಯಾಯಾಮ ಶಾಲೆಯ ಶತಸಂಭ್ರಮ ಕಾರ್ಯಾಚರಣೆಯ ನಮ್ಮ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಗೌರವಾಧ್ಯಕ್ಷರಾದ ಮೋಹನ್ ಬೆಂಗ್ರೆ. ಈ ಒಂದು ಕಾರ್ಯಕ್ರಮಕ್ಕೆ ಮೋಹನ್ ಬೆಂಗ್ರೆ ಇವರನ್ನು ಕೂಡ ನಾವು ಸ್ವಾಗತ ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಚೇತನ್ ಬೆಂಗ್ರೆ ಇವರನ್ನು ಕೂಡ ಸ್ವಾಗತ ಮಾಡ್ತೇವೆ. ವೀರಭಾರತಿ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅಮೀನ್ ಅವರನ್ನು ಸ್ವಾಗತ ಮಾಡ್ತಿದ್ದೇವೆ. ಹಾಗೂ ಇನ್ನೊಮ್ಮೆ ಪತ್ರಿಕಾ ಮಾಧ್ಯಮದವರನ್ನು ಸ್ವಾಗತ ಮಾಡುತ್ತಾ ನಮ್ಮ ಕಾರ್ಯಕ್ರಮದ ಬಗ್ಗೆ ವಿವರವನ್ನು ನೀಡಿದ್ದಾರೆ ನಮ್ಮ ಗೌರವಾಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದ ನಮ್ಮ ಮಿತ್ರರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಏನಂದರೆ ಇದಕ್ಕಿಂತ ಮುಂಚೆ ನಮ್ಮ ಶಿಲಾನ್ಯಾಸ ಆಗುವಾಗ ಇದೇ ರೀತಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೆವು. ಅದಕ್ಕೆ ನಿಮ್ಮ ಪೂರ್ಣ ಸಹಕಾರ ನೀವು ಕೊಟ್ಟಿದ್ದೀರಿ. ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅದೇ ರೀತಿ ಈಗ ನಮ್ಮ ಬ್ರಹ್ಮಕಲಶದಕ್ಕೆ ನಮ್ಮ ದೇವಸ್ಥಾನ ರೆಡಿಯಾಗಿದೆ. ಅದನ್ನು ಪುನಃ ನಿಮ್ಮನ್ನು ಸ್ವಾಗತಿಸುತ್ತಾ ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆಯ ಶತಸಂಭ್ರಮ ಅಂದರೆ 1926ಕ್ಕೆ ಅದು ಸ್ಥಾಪನೆಯಾಗಿ ನಾವು 100ನೇ ವರ್ಷ ಸಾವಿನ ನೆನಪಿಗಾಗಿ ಈ ಸಲ ಒಂದು ಜೀರ್ಣೋದ್ಧಾರ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಹನುಮಾನ್ ದೇವರ ಪ್ರಾತಿನಿಧ್ಯ ಅಲ್ಲಿ ಒಬ್ಬರೇ ಇದ್ದರು. ಅವರೊಟ್ಟಿಗೆ ನಾವು ಪ್ರಶ್ನಾ ಚಿಂತನೆ ಮಾಡುವಾಗ ಅವರಿಗೆ ಶ್ರೀರಾಮ ದೇವರ ಕೊರತೆ ಇತ್ತು. ಅಲ್ಲಿ ಶ್ರೀರಾಮ ದೇವರ ಕೊರತೆ ಇದ್ದ ಕಾರಣ ನಾವು ಶ್ರೀರಾಮ ದೇವರಿಗೆ ಪ್ರಾತಿನಿಧ್ಯ ಕೊಟ್ಟು ಅಲ್ಲಿ ಅವರಿಗೆ ಒಂದು ವಿಶೇಷ ಗುಡಿ ಪಟ್ಟಾಭಿ ರಾಮಂದು, ಹಾಗೆ ರೀತಿ ಹನುಮಂತ ಮುಂಚೆ ನಮ್ಮ ಹಿರಿಯವರು ಹೇಗೆ ಸ್ಥಾಪಿಸಿದಾರ ಅದಕ್ಕೊಂದು ಗುಡಿ ಎಲ್ಲ ರೆಡಿಯಾಗಿ ಈಗ ನಾವು ಬ್ರಹ್ಮಕಲಶೋತ್ಸವಕ್ಕೆ ರೆಡಿಯಾಗಿದ್ದೇವೆ. ಇದರ ಕಾರ್ಯಕ್ರಮ 15/4/26 ಸಂಜೆ ಪಟ್ಟಾಭಿರಾಮರ ಮೂರ್ತಿಯು ನಮ್ಮ ಬೆಂಗರೆಗೆ ಆಗಮನ ಆಗ್ತದೆ. ಅದನ್ನು ನಾವು ಪೂರ್ಣಕುಂಭ ಸ್ವಾಗತದೊಂದಿಗೆ ನಮ್ಮ ಬೆಂಗರೆಯ ಮುಂಚೆ ಯಾವ ರೀತಿ ನಾವು ದೇವರನ್ನು ತರ್ತಿದ್ದೇವ ಅದೇ ರೀತಿ ಫುಲ್ಲು ಇಡೀ ಬೆಂಗರೆಗೆ ಒಂದು ಪ್ರದಕ್ಷಿಣೆ ಮಾಡಿ ನಮ್ಮ ದೇವರುಗಳ ಅಲ್ಲಿ ಸನ್ನಿಧಿ ಇದೆ. ಮಹಾವಿಷ್ಣು ಶೇಷಶಯನ, ದುರ್ಗಾ ಪರಮೇಶ್ವರಿ, ವೀರ ಹನುಮಾನ್ ವ್ಯಾಯಾಮ ಶಾಲೆ, ಅಲ್ಲಿಗೆಲ್ಲ ಹೋಗಿ ಅಲ್ಲಿಯ ಪ್ರಸಾದವನ್ನು ಪಡೆಯೋದು ಅದೇ ದಿವಸ ನಾವು ಅಲ್ಲಿ ನಮ್ಮ ಮಂದಿರದಲ್ಲಿ ಇಡಲಿಕ್ಕಿದ್ದೇವೆ. ಇದರ ಪೂಜಾ ವಿಧಿ ಕಾರ್ಯಕ್ರಮಗಳು 16ಕ್ಕೆ ಪ್ರಾರಂಭ ಆಗ್ತದೆ. ನಮ್ಮ ಈಗ ಹನುಮಾನ್ ದೇವರು ಬಾಲಾಲಯದಲ್ಲಿದ್ದಾರೆ. ಅದನ್ನು 16ಕ್ಕೆ ನಮ್ಮ ಹೊಸ ದೇವಸ್ಥಾನಕ್ಕೆ ತರುವುದರಲ್ಲಿದ್ದೇವೆ. ಅದರ ಪೂಜಾ ವಿಧಿ ಕಾರ್ಯಕ್ರಮವನ್ನು ದೇರಬೈಲ್ ಡಾಕ್ಟರ್ ಶಿವಪ್ರಸಾದ್ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಲಿದೆ. 17ರಂದು ಅದರ ವಾಸ್ತು ಹೋಮ, ವಾಸ್ತು ಪೂಜೆ ಎಲ್ಲ ನಡೀಲಿಕ್ಕಿದೆ. 18ರಂದು ಬೆಳಿಗ್ಗೆ 9:30ರಿಂದ 10 ಗಂಟೆಗೆ ಅದು ಪ್ರತಿಷ್ಠೆ ಆಗಲಿದೆ. ಈ ಪ್ರತಿಷ್ಠೆದ ವಿಶೇಷ ಏನಂದರೆ ಶ್ರೀ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪಾತ್ರವಹಿಸಿ ಅದನ್ನು ನಿರ್ಮಿಸಿದಂಥ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಅವರ ದಿವ್ಯ ಹಸ್ತದಿಂದ ಪ್ರತಿಷ್ಠೆ ಆಗಲಿದೆ. ಅದೇ ರೀತಿ ನಾವೊಂದು ಸ್ವಾಗತ ಗೋಪುರವನ್ನು ಮಾಡಿದ್ದೇವೆ. ಅದನ್ನು ಸಹ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರೇ ಅಂದು ಬೆಳಿಗ್ಗೆ ಉದ್ಘಾಟನೆ ಮಾಡಿ ಅಲ್ಲಿಂದ ನಮ್ಮ ದೇವಸ್ಥಾನಕ್ಕೆ ಬಂದು ಶ್ರೀರಾಮದೇವರ ಹನುಮಂತನ ಪ್ರತಿಷ್ಠೆ ಮಾಡಲಿಕ್ಕಿದ್ದಾರೆ. ಪ್ರತಿಷ್ಠೆಯಾಗಿ ಅವರದೊಂದು ಆಶೀರ್ವಚನ 11:30ರಿಂದ 12:30 ತನಕ ಆಶೀರ್ವಚನ ಕಾರ್ಯಕ್ರಮವಿದೆ. ಅದನ್ನು ನೀವೆಲ್ಲರೂ ಸ್ವಲ್ಪ ಹೈಲೈಟ್ ಮಾಡಿ ನಮಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. 18ರಂದು ಶ್ರೀರಾಮದೇವರಿಗೆ ಹಾಗೂ ಹನುಮಂತರಿಗೆ ಬ್ರಹ್ಮಕಲಶ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ಒಳಗೆ ಬ್ರಹ್ಮಕಲಶ ನಡೀತದೆ. ಅದೇ ರೀತಿ 3ನೇ ದಿವಸ ನಮ್ಮ ಅಕ್ಷಯ ತೃತೀಯ ವಾರ್ಷಿಕ ಉತ್ಸವವನ್ನು ನಾವು ಮಾಡುವ ಕ್ರಮ, ಅದು ವಾರ್ಷಿಕ ಕಾರ್ಯಕ್ರಮ ಸಹ ಬೆಳಿಗ್ಗೆಯಿಂದ ಭಜನೆ, ಸೂರ್ಯೋದಯಕ್ಕೆ ಭಜನೆ ಸ್ಟಾರ್ಟ್ ಆಗಿ
ಸಾಯಂಕಾಲ ಸೂರ್ಯಾಸ್ತಮಕ್ಕೆ ಮಂಗಳ ಆಗಿ ವಿಶೇಷ ಪೂಜೆ ಮಾಡಿ ಆ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯಗೊಳ್ತದೆ. ಈ 3 ದಿವಸ ಸಹ ನಾವು ಧಾರ್ಮಿಕ ಸಭೆಯನ್ನು ಇಟ್ಟುಕೊಂಡಿದ್ದೇವೆ. 18, 19, 20 ನಾವು ಆಲ್ರೆಡಿ ನಿಮಗೆ ಇನ್ವಿಟೇಷನ್ ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮ ಮೊಗವೀರ ಸಮಾಜದ ಹಿರಿಯರು, ನಮ್ಮ ಚಿಂತಕರು, ನಮ್ಮ ಲೀಡರಾದ ಡಾಕ್ಟರ್ ಜಯಶಂಕರ್, ನಮ್ಮ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ನಮ್ಮ MLA ಅವರಾದ ವೇದವ್ಯಾಸ್ ಕಾಮತ್, MLC ಅವರಾದ ಐವನ್ ಡಿಸೋಜಾ, ಪ್ರಮೋದ್ ಮಧುರಾಜ್, ಪ್ರಸಾದ್ ರಾಜ್ ಕಾಂಚನ್, ಯಶ್ಪಾಲ್ ಸುವರ್ಣ, ಅಲ್ಲದೆ ತುಂಬ ಪ್ರಮುಖರು ಅಲ್ಲಿ ನಾವು ಹೈಲೈಟ್ ಮಾಡಿದ್ದೇವೆ ಬರುವವರಿದ್ದಾರೆ. ಈ ಎಲ್ಲ ಮತ್ತು ಪ್ರತಿ ದಿವಸ ಅನ್ನದಾನ, ಫಲಾಹಾರದ ವ್ಯವಸ್ಥೆಯನ್ನು ಬಂದ ಭಕ್ತರಿಗೆ ನಾವು ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಹಾಯ, ನಿಮ್ಮ ಪ್ರಚಾರ ಇದ್ದರೆ ಮಾತ್ರ ನಮಗೆ ತುಂಬ ಅನುಕೂಲ. ಇಡೀ ದೇಶದಲ್ಲಿ, ಜಗತ್ತಲ್ಲಿ ಏನಾದರೂ ಪರಿವರ್ತನೆ ಆಗುವುದಾದರೆ ಪತ್ರಿಕೋದ್ಯಮದಿಂದ. ದಯವಿಟ್ಟು ಮುಂಚೆ ಏನು ನೀವು ಸಹಕರಿಸಿದ್ದೀರಾ ಅದೇ ರೀತಿ ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆ ಈಗ ಅದು ವೀರಭಾರತಿ ರಾಮಾಂಜನೇಯ ಮಂದಿರ ಆಗಿದೆ. 100ನೇ ವರ್ಷಕ್ಕೆ ಅದು ಮಂದಿರ ಬೇರೆ, ವ್ಯಾಯಾಮ ಶಾಲೆ ಬೇರೆ ಬೇರೆ ಆಗಿದೆ. ಈಗ ಅದನ್ನು ನಾಡ್ದು ನೀವು ಬರುವಾಗ ಕಣ್ಣಾರೆ ಕಂಡು ನಮಗೆ ಅಲ್ಲಿಯ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಬಾಕಿ ವಿಷಯ ನಮ್ಮ ಅಧ್ಯಕ್ಷರಾದ ಚೇತನ್ ಬೆಂಗರೆ ಅವರು ಮಾತಾಡಬೇಕಂತ ಮಾಡಿ. ನಮಸ್ಕಾರ ಎಲ್ಲರಿಗೂ. ನಾವು ಸ್ಟಾರ್ಟಿಂಗಲ್ಲಿ ಜೀರ್ಣೋದ್ಧರಿಗೆ ಇಳಿಬೇಕಾದ್ರೆ ನಿಮ್ಮ ಹತ್ರ ಬಂದು ನಿಮ್ಮ ಆಶೀರ್ವಾದ ಪಡ್ಕೊಂಡೆ ನಾವು ಹೋದಾಗ ಇವತ್ತಿನ ಕಾಲಘಟ್ಟದಲ್ಲಿ ಅದನ್ನು ಅತಿ ವೇಗದಲ್ಲಿ ನಮ್ಮ ಅನಿಸಿಕೆಗಿಂತ ಜಾಸ್ತಿ ಮಟ್ಟದಲ್ಲಿ ಶ್ರಮಪಟ್ಟು ಎಲ್ಲ ಮಾಡಿ ಇವತ್ತಿನ ಕಾರ್ಯಕ್ಕೆ ನಾವು ಮುಂದೆ ಬಂದಿದ್ದೇವೆ. ಇವತ್ತು ಕೂಡ ನಿಮ್ಮ ಜ್ಞಾಪಕ ಬಂದು ನಿಮ್ಮ ಹತ್ರನೇ ನಾವು ಈ ಪ್ರಸ್ತಾಪವನ್ನು ಇಡಬೇಕಂತ ಹೇಳ್ಬಿಟ್ಟು ನಮ್ಮ ಸಮಿತಿಯಲ್ಲಿ ನಿರ್ಧಾರ ಆದ ಪ್ರಕಾರ ತಾವು ಎಲ್ಲರೂ ಸೇರಿ ನಮಗೆ ಇನ್ನೊಂದು ಸಲ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸುತ್ತಾ, ಈ ವೀರಭಾರತಿ ವ್ಯಾಯಾಮ ಶಾಲೆಯ ವಿಷಯ ಎಲ್ಲರನ್ನ ನಮ್ಮ ಜೀರ್ಣೋದ್ಧಾರದ ಗೌರವಾಧ್ಯಕ್ಷರು ಎಲ್ಲರೂ ಅದನ್ನು ಹೇಳಿದ್ದಾರೆ. ನಮ್ಮದು ಚಿಂತನೆ ಖಾಲಿ ಇಷ್ಟೇ, ನಾವು ಮಾಡುವಂಥ ಒಂದು ಚಿಕ್ಕ ದ್ವೀಪ ಅದು. ಆ ಚಿಕ್ಕ ದ್ವೀಪದಲ್ಲಿ ಹಲವಾರು ರೀತಿಯ ನಮಗೆ ದೇವರ ಆಶೀರ್ವಾದ ಇದ್ದು ಹಲವಾರು ರೀತಿಯ ಯಾವುದೇ ವಿಷಯ ತಗೊಂಡ್ರು ಬೆಂಗೆರೆ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತ ನಮಗೆ ಎಲ್ಲರೂ ಹೇಳೋದನ್ನು ನಾನು ಕೇಳಿದ್ದೀನಿ. ಸೊ ಇದನ್ನು ನೀವು ಒಂದು ಹೈಲೈಟ್ ಮಾಡಿ ನಮಗೆ ನಿಮ್ಮ ಈ ಕಡೆ ಇರುವಂಥ ಸಮುದಾಯದವರು, ಈ ಕಡೆ ಇರುವಂಥ ಜನಗಳು ಎಲ್ಲ ಅದರ ಪ್ರಪಂಚದಲ್ಲಿ ಆ ವಿಷಯ ಗೊತ್ತಾಗಲಿ ಅಂತೇಳಿ ಹೊತ್ತಾ ನಿಮ್ಮ ಆಶೀರ್ವಾದವನ್ನು ಬೇಡೋದು. ಅದ್ರ ಜೊತೆ ನೀವು ಕೂಡ 15 ಸ್ಟಾರ್ಟ್ ಆಗುವಂಥ ವಿಷಯ 20 ತನಕ ಇರ್ತದೆ. 21ಗೆ ಒಂದು ಚಿಕ್ಕ ಒಂದು ಸಂಭ್ರಮಾಚರಣೆ, ಒಂದು 2 ಗಂಟೆದೊಂದು ಓಪಿ ಸಂಭ್ರಮವನ್ನು ನಾವು ಮಾಡ್ಕೊಳ್ತಿದ್ದೇವೆ. ಸೊ ಈ ಸಂದರ್ಭದಲ್ಲಿ ತಮ್ಮ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ತಾವುಗಳಲ್ಲಿದ್ದು ನಮಗೆ ಮಾರ್ಗದರ್ಶನ ಕೂಡ ಮಾಡುತ್ತಾ ಎಲ್ಲ ಪ್ರಪಂಚಕ್ಕೆ ಈ ವಿಷಯವನ್ನು ಹರಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಬೇರೆ ಯಾವುದೂ ಇವಾಗ ಚಿಕ್ಕ ಊರಾದ್ರೂ ಅಷ್ಟು ಗಟ್ಟಿ ಮನಸ್ಸು ಮಾಡಿಕೊಂಡು ಅಲ್ಲಿಯ ಊರ ಜನಗಳು ಬಡವರಾದ್ರೂ ಆ ದೇವರ ಆಚರಣೆ ವಿಚಾರಣೆ ಅಲ್ಲ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಲ್ಲ, ಕಲ್ಚರಲ್ ಯಾವುದೇ ಒಂದು ಆ್ಯಕ್ಟಿವಿಟೀಸಲ್ಲಿ ಕೂಡ ಆ ಬೆಂಗೇರು ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೀವಿ. ಸೊ ಇದನ್ನು ತಾವು ಕೂಡ ಅದನ್ನು ಅನುಭವಿಸ್ಕೊಂಡು ನಮ್ಮನ್ನು ಇದನ್ನು ವೆರಿ ಕ್ಲಿಯರ್ ಆಗಿ ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸಗಳನ್ನು ತಾವು ಮಾಡಬೇಕು. ಅದ್ರ ಜೊತೆ ನನ್ನ ಲೆಕ್ಕದಲ್ಲಿ ಬರುವಂಥ ಆಲ್ ಡಿಗ್ನೇಟರೀಸ್ ಅಂದರೆ ನಮ್ಮ ಗುರುಗಳಾದಂಥ ಡಾಕ್ಟರ್ ನಾಗರಾಜ್ ಶಂಕರ್ ಅವರು ಬಂದು ಮೊನ್ನೆ ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ, ಶಿಲಾನ್ಯಾಸವನ್ನು. ಅವರು ಬಂದು ಇನ್ನು ಸ್ವಾಮೀಜಿಯವ್ರ ಜೊತೆ ಅವರು ಕೂಡ ಭಾಗಿಯಾಗ್ತಾರೆ. ನೋಡಿ, ನಮಗೊಂದು ವಿಶೇಷ ಏನಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದಾಗ ಅವರ ಕೈಯಿಂದನೇ ಅದು ಪ್ರತಿಷ್ಠಾಪನೆ ಆಗಿದಂಥ ವಿಷಯ. ಇವತ್ತು ಆ ದೇವರ ಕೃಪದಿಂದ ಅವರು ಕೂಡ ನಮ್ಮ ಊರಿಗೆ ಬಂದು ನಮಗೆ ಆಶೀರ್ವಚನೆ ಕೊಡೋದು ನಮ್ಮ ಎಲ್ಲರ ಭಾಗ್ಯ ಅಂತ ನಾನು ಅನುಭವಿಸ್ತಿದ್ದೀನಿ. ಅದರ ಜೊತೆ ಸಾಯಂಕಾಲ ನಮ್ಮ ಯಡಿಯೂರು ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ. ಯಡಿಯೂರು ಸ್ವಾಮೀಜಿಯವರು ಬಂದಾಗ ಕೂಡ ಲಾಸ್ಟ್ ಟೈಮ್ ಅವರು ಬೆಂಗರೆ ಮಹಾವಿಶ್ವೇಶ್ವರ ಮಂದಿರಕ್ಕೆ ಬಂದಿದ್ದರು. ಈ ಸಲ ಇದಕ್ಕೂ ಖುಷಿಯಿಂದ ಒಪ್ಕೊಂಡು ಅವರು ಬರ್ತಾ ಇದ್ದಾರೆ. ಸೊ ಎಲ್ಲರ ಆಶೀರ್ವಚನ ಹಾಗೂ ಬಾಂಬೆಯಿಂದ ನಮ್ಮ ಅಜಿತ್ ಸುವರ್ಣ ಆ್ಯಂಡ್ ಟೀಮ್ ಅವರು ಅಂದರೆ ಪ್ರತಿಷ್ಠಾಪನೆ ಮಾಡಿದಾಗ ಅವರ ಡ್ಯಾಡಿ ಆ ವಿಗ್ರಹವನ್ನು ಕೊಟ್ಟಿದ್ದರು, ಹನುಮಾನ್ ವಿಗ್ರಹವನ್ನು. ಅದರ ಜೊತೆ ಇವಾಗ ಅವರ ಮಗ ಅದನ್ನು ಮುಂದುವರಿಸ್ಕೊಂಡು ಅವರ ಫ್ಯಾಮಿಲಿ ಸಮೇತ ಎಲ್ಲರೂ ಸೇರಿ ಆ ವಿಗ್ರಹವನ್ನು ಕೊಟ್ಟು 2 ವಿಗ್ರಹ ಕೂಡ ಅವರ ಇದರ ಕೈ ಹಸ್ತದಿಂದಲೇ ಸಿಗುವಂಥ ವಿಷಯಗಳು ನಮಗೆ ಆಗಿದೆ. ಸೊ ಇದನ್ನೆಲ್ಲ ಮನಗೊಂಡು
ಬಾಂಬೆ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವರು ಕೂಡ ಬರ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ನಮ್ಮ ಚಿಂತನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಇದನ್ನು ನೀವು ಹೇಗೆ ನಮಗೆ ಪ್ರೋತ್ಸಾಹ ಕೊಟ್ಟು ಹೇಗೆ ಮುಂದುವರಿಸ್ತೀರಿ, ಅದು ದಯವಿಟ್ಟು ಒಳ್ಳೆ ರೀತಿಯಲ್ಲಿ ನೀವು ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತು ನಮ್ಮ ಅಧ್ಯಕ್ಷರು ಆನಂದ್ ಅಮೀನ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮಗೆ ಇದಕ್ಕಿಂತ ಮುಂಚೆ ಕೂಡ ನಿಮ್ಮನ್ನು ಕರೆದಾಗ ನೀವು ತುಂಬ ಖುಷಿಯಿಂದ ಬಂದು ಹೈಲೈಟ್ ಮಾಡಿದ್ದೀರಿ. ಇನ್ನೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಇನ್ನೊಂದು ಪ್ರೆಸ್ ಮೀಟನ್ನು ಕರೆದಾಗ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದದ್ದು ತುಂಬ ಸಂತೋಷ. ನಿಮಗೆ ಅಭಿನಂದನೆಗಳು. ಇದು ನಮ್ಮ ವೀರಭಾರತಿ ವ್ಯಾಯಾಮ ಶಾಲೆ ಅಂತ ಇತ್ತು ಮುಂಚೆ. ಈಗ ಶ್ರೀರಾಮ ಮಂದಿರ ಮತ್ತು ವ್ಯಾಯಾಮ ಶಾಲೆ ಈಗ ಕ್ಲಬ್ ಮಾಡಿ ನಾವು ಕ್ರೀಡೆಗೆ ಕೂಡ ಒಂದು ಸೈಡಿಂದ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಕುಸ್ತಿ, ಬಾಡಿ ಬಿಲ್ಡಿಂಗ್, ಲಿಫ್ಟಿಂಗ್, ಸ್ವಿಮ್ಮಿಂಗ್ ಇಂಥ ಕ್ರೀಡೆಗಳಿಗೆ ನಾವು ಭಾಳ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ನಮಗೆ ಹೊರಗಡೆಯಿಂದ ಅಂದರೆ ಸಿಟಿಯೊಳಗಿರುವ ಎಷ್ಟೋ ಸ್ಟೂಡೆಂಟ್ಗಳು ಎಲ್ಲ ಕಾಲೇಜಿಂದ ಬರ್ತಾ ಇದ್ದಾರೆ. ನಮ್ಮಲ್ಲಿ ಕ್ವಾಲಿಫೈಡ್ ಕೋಚಸ್ ಕೂಡ ಇದ್ದಾರೆ. ಹಾಗಾಗಿ ತಮ್ಮಿಂದ ನಮ್ಮದೊಂದು ಕಳಕಳಿಯ ವಿನಂತಿ ಏನೆಂದರೆ ಕ್ರೀಡೆಯ ಬಗ್ಗೆ ಕೂಡ ನೀವು ಸ್ವಲ್ಪ ನಮ್ಮ ಶಾಲೆಯ ಪರವಾಗಿ ಪ್ರಚಾರವನ್ನು ಮಾಡಬೇಕಂತೇಳಿ ನಿಮಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು. ಮತ್ತು ನಮ್ಮ ಕುಸ್ತಿಯ ಹಿಸ್ಟ್ರಿಯಲ್ಲಿ ತುಳುನಾಡ ಕೇಸರಿ ಅದು ಪ್ರತಿ ನಡೆಯುವ ಒಂದು ಕುಸ್ತಿ ಸ್ಪರ್ಧೆ. ಅಂದರೆ ಬಹಳ ಶ್ರೇಷ್ಠ ಮಟ್ಟದ ಕುಸ್ತಿ ಅಂದರೆ ತುಳುನಾಡ ಕೇಸರಿ. ಅದರಲ್ಲಿ ಸಾಧಾರಣ ಒಂದು ಈಗ 52ನೇ ವರ್ಷದಿಂದ ನಡೀತಾ ಇದೆ. ಅದರಲ್ಲಿ ಒಂದು 70% ಆದರೂ ಟೈಟಲ್ ಆಗಲಿ ಅಥವಾ ಟೀಮ್ ಚಾಂಪಿಯನ್ಶಿಪ್ ಆಗಲಿ ಎಲ್ಲ ವಿಭಾಗದ ತೂಕಗಳಲ್ಲೆಲ್ಲ ಪ್ರಶಸ್ತಿ ಪಡೆದ ವ್ಯಾಯಾಮ ಶಾಲೆ ಅಂದರೆ ನಮ್ಮ ಬೆಂಗ್ರೆ ವೀರಭಾರತಿ ವ್ಯಾಯಾಮ ಶಾಲೆ. ಹಾಗಾಗಿ ಸ್ವಿಮ್ಮಿಂಗಲ್ಲಿ ಕೂಡ ಈವನ್ ಫುಟ್ಬಾಲಲ್ಲಿ ಕೂಡ ಬಹಳ ಒಂದು ಅಚೀವ್ಮೆಂಟನ್ನು ಮಾಡಿದ ಈ ವೀರಭಾರತಿ ವ್ಯಾಯಾಮ ಶಾಲೆ ತಾವುಗಳು ಸರಿಯಾಗಿ ಅದನ್ನು ಹೈಲೈಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಪುನರಪಿ ವಿನಂತಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಮೆರವಣಿಗೆ ಅಂದರೆ 15ಗೆ ನಮ್ಮ ದೇವರ ಇದು ಮೂರ್ತಿಯನ್ನು ತಗೊಂಬರುವಾಗ ನಮ್ಮ ದೋಣಿಯಲ್ಲಿಟ್ಟು ಬಂದರಲ್ಲಿ ಒಂದು ಫೆರಿ ಸರ್ವಿಸ್ ಇದೆ. ಅದು ನಮ್ಮ ಊರಿನದೇ ಫೆರಿ ಸರ್, ನೀವು ಗೊತ್ತಿರ್ಬೋದು, ಬಂದಿರ್ಬೋದು ನೀವು. ಅಲ್ಲಿ ನಮ್ಮ ಓಲ್ಡ್ ಫೋರ್ಟ್ ಉಂಟಲ್ಲ, ನಮ್ಮ ಮೀನು ದಕ್ಕೆ, ಅಲ್ಲಿಂದ ನಾವು ಬೋಟಲ್ಲಿ ತಗೊಂಡು ಹೋಗ್ತೀವಿ. ಬೋಟಿನ ತಗೊಂಡು ಹೋಗಿ ಅಲ್ಲಿ ನಾವು ವೆಲ್ಕಮ್ ಮಾಡ್ತೇವೆ. ಇಲ್ಲಿ ವೆಲ್ಕಮ್ ಮಾಡಿ ಅಲ್ಲಿಂದ ಪ್ರೊಸೆಷನ್ ಸ್ಟಾರ್ಟ್ ಆಗ್ತದೆ. ಅದು ಪ್ರೊಸೆಷನ್ ಹೇಗಿರ್ತದೆ ಅಂತ ಹೇಳಿದ್ರೆ, ನಮ್ಮದು ಮಕ್ಕಳಿಗೆ ಭಜನೆ ಕುಣಿತಕ್ಕೆ ಮತ್ತು ಒಂದು ಚಂಡೆವಾದದಿಂದ ನಾವೊಂದು ಊರಿಗೊಂದು ಸ್ವಲ್ಪ ಪ್ರದಕ್ಷಿಣೆ ಮಾಡಿ ಮತ್ತೆ ಅದನ್ನು ದೇವಸ್ಥಾನ ಕರ್ಕೊಂಡು ಹೋಗೋದಕ್ಕೆ ಸಂಪ್ರದಾಯ ನಮ್ಮದು. ಕನ್ಫ್ಯೂಷನ್ ಅಂದರೆ ಅಲ್ಲಿ 2 ಫೇರಿ ಬೋಟ್ ಇದೆ. ನಿಮಗೆ ಮೀನು ದಕ್ಕೆಯಲ್ಲಿರೋ ಫೇರಿ ಬೋಟ್ ನಮ್ಮದು, ಈ ಸೈಡ್ ಇರೋದು ಅದು ಅರೀಫ್ ಪಡಿವಿದ್ರಿ. ಅವರಿಗೆ ಕರೆಕ್ಟ್ ಅವರನ್ನು ಫಾಲೋ ಮಾಡಿದರೆ ಗೊತ್ತಾಗ್ತದೆ. ನಾನು ಮೋಹನ್ ಬೆಂಗ್ರೆ, ಆನಂದ್ ಅಮೀನ್ ಅಧ್ಯಕ್ಷರು ವೀರಭಾರತಿ ವ್ಯಾಯಾಮ ಶಾಲೆ, ಪ್ರಧಾನ ಕಾರ್ಯದರ್ಶಿ ಮೋಹನ್ ಅಮೀನ್ ಅವರು 7 ವಿಭಾಗದಲ್ಲಿ ಯೂನಿವರ್ಸಿಟಿ ಆದವರು. ಸ್ಪೋರ್ಟ್ಸ್ನ ಬಗ್ಗೆ 7 ವಿಭಾಗದಲ್ಲಿ ಕುಸ್ತಿ, ಫುಟ್ಬಾಲ್ ಎಲ್ಲ ಚೇತನ್ ಬಗ್ಗೆ ನಿಮಗೆ ಆಲ್ರೆಡಿ ಪರಿಚಯ ಇದೆ. ಏನಂದರೆ ನಿಮ್ಮೊಟ್ಟಿಗೆ ಯಾವಾಗಲೂ ಜಗಳ ಮಾಡುವವರು. ಮತ್ತು ತುಕಾರಾಮ್ ಹಿರಿಯ ಸ್ವಿಮ್ಮರ್ ಮತ್ತು ಕುಸ್ತಿ ಪಟ್ಟು ನಮ್ಮ ಹಿರಿಯ ಸದಸ್ಯರು. ತುಕಾರಾಮ್ ಕರ್ಕೆ.